ನವೆಂಬರ್ 1 ಕರ್ನಾಟಕಕ್ಕೆ ರಾಜ್ಯೋತ್ಸವದ ಹಬ್ಬ ಆದರೆ ಜೂನ್ 27ನೇ ತಾರೀಕು ಬೆಂಗಳೂರಿಗೆ ಕೆಂಪೇಗೌಡರಿಂದ ಹಬ್ಬ. ಕೆಂಪೇಗೌಡ ಜಯಂತಿ ಆದ್ದರಿಂದ ನಮ್ಮ ಯಲಹಂಕ ಶಾಸಕರಾದಂಥ SR ವಿಶ್ವನಾಥ್ ಅವರು ಎಲ್ಲ ಜಾತಿಗಳನ್ನೂ ಒಗ್ಗೂಡಿಸ್ಕೊಂಡು ಕೆಂಪೇಗೌಡರ ಜಯಂತಿನ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಸ್ಕೊಂಬಂದಿದ್ದಾರೆ. ಅವರು ಸೇವೆಗೆ ಅಪಾರವಾದ ಸ್ಮರಿಸಬೇಕಾಗ್ತದೆ. ಏಕೆ ಅಂತಂದರೆ ಕೆಂಪೇಗೌಡರ ಜಯಂತಿನ ಅವರು ಹುಟ್ಟುಹಬ್ಬಕ್ಕಿಂತ ಭಾಳ ಚೆನ್ನಾಗಿ ಕೆಂಪೇಗೌಡ ಜಯಂತಿನ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆನೂ ಕೂಡ ಹಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಯಲಹಂಕ ಕ್ಷೇತ್ರನ ಹೆಂಗೆ ಕೆಂಪೇಗೌಡರು ಅವರ ರಾಜಧಾನಿ ಮಾಡ್ಕೊಂಡಿದ್ರು, ನಮ್ಮ MLA SR ವಿಶ್ವನಾಥ್ ಅವರು ಕೂಡ ಅದೇ ರೀತಿ ಯಲಹಂಕನ ರಾಜಧಾನಿ ಮಾಡ್ಕೊಂಡು ಇಡೀ ಯಲಹಂಕ ಕ್ಷೇತ್ರನ ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾವ್ರೆ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಸಮಸ್ತ ಜನತೆಗೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಗೊಂದಲ ಭಾವಿಸ್ಬಾರ್ದಿದ್ರಲ್ಲಿ ಇದು ಇಡೀ ಬೆಂಗಳೂರಿಗೆ ಹಬ್ಬ ಅಂದ್ಕೊಬೇಕು. ಯಾರೇ ಕೂಡ ಅವ್ರವ್ರ ಸ್ವಇಚ್ಛೆಯಿಂದ ಆಚರಣೆ ಮಾಡ್ಬೋದು. ಇವತ್ತು ಹಿಂದಿನ ಕಾಲದಿಂದನೂ MLA SR ವಿಶ್ವನಾಥ್ ಅವರು ಆಚರಿಸ್ಕೊಂಬಂದಿದ್ದಾರೆ, ಇವತ್ತು ಆಚರಿಸ್ಕೊಂಬತ್ತಾ ಇದ್ದಾರೆ. ಅವ್ರಿಗೂ ಈಗ ಆಚರಿಸ್ಕೊಬೇಕು ಅಂತ ಅನಿಸಿದೆ. ಅದನ್ನು ಅವ್ರು ಸೇವೆ ಮಾಡೋದನ್ನ ನಾವು ತಪ್ಪು ಅಂತ ಆಗಲ್ಲ. ಅವರು ಮಾಡ್ತಾ ಇದ್ದಾರೆ. ಸಕಲ ಜನರಾಶಿಗಳು ಯಾರ್ಯಾರವರು, ಜೀವರಾಶಿಗಳು ಯಾರ್ಯಾರವರು ಕೆಂಪೇಗೌಡರನ್ನ ಸ್ಮರಣೆ ಮಾಡೋಕ್ಕೆ ಎಷ್ಟು ಸ್ಮರಣೆ ಮಾಡಿದ್ರು ಕಮ್ಮಿನೇ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.